ಉಳಿಸಿ ಉಳಿಸಿ ನನ್ನ ಹೆಸರು ಮಾದೇವ್ ಅಂತ ಶನಿದೇವ್ ಗುಡ್ಡಪ್ಪ. ನಾವು ಸುಮಾರು 50-60 ವರ್ಷದಿಂದ ನಮ್ಮ ತಂದೆ ಕಾಲದಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ಊನೋದೆಲ್ಲ ನಮಗೆ ಸಪೋರ್ಟ್ ಮಾಡೋದೆ. ನಾವು ಊನೋದು ಯಾವತ್ತೂ ನಾವು ಕೈ ಬಿಡಲ್ಲ. ಆದರೆ ಎಲ್ಲ ಅದಕ್ಕೂ ಸಪೋರ್ಟ್ ಕೊಡ್ತಾಯಿದೆ. ಈ ಅಮ್ಮ ಬಂದಮೇಲೆ ನಮಗೆ ಭಾರಿ ತೊಂದರೆ ಆಯ್ತಾ ಇದೆ. ಅವರು ಪಾಪ ಕೆಲಸಕ್ಕಾದೆ ಬಿಟ್ಟು ಓಡಿ ಬಂದು ಅವ್ರಿಗೂ ಸಹಾಯ ಮಾಡಿ ಅವ್ರಿಗೂ ಸಾಕಾಗ್ಬಿಟ್ಟಿದ್ದೆ. ನಾವು ಏನು ಮಾಡಬೇಕು ಅನ್ನೋದೇ ಗೊತ್ತಾಯ್ತಾ ಇಲ್ಲ. ದೇವಸ್ಥಾನ ತಂಟೆ ಬದಬಾರ್ದು ಅಂತ ನಾವು ಪದೇ ಬಂದು ನಾವು ನೋಡಿ ಜಲ್ಲಿ ಹಾಕಿದ್ದೀವಿ, ಸಿಮೆಂಟ್ ಕೊಡ್ಸೋದೆ, ಭಕ್ತಾದಿಗಳೆಲ್ಲ ಸಹಾಯ ಮಾಡೋದೆ. ಅವ್ರಿಗೆ ಕೊಡಬೇಡಿ ಅನ್ನೋದು ಇವರು ಎಲ್ಲ ಕಡೆ ಇವ್ರು ಈಸ್ಕೊಬೋದದು, ಮಠ ಕಟ್ಕೊಳ್ಳೋದು, ಅದು ಮಾಡೋದು ಇದು ಮಾಡೋದು, ಈ ಥರ ಹಿಂಸೆ ಕೊಡ್ತಾಯಿದೆ. ಸುಮಾರು ನಮಗೆ ಈಗ ಒಂದು 5 ವರ್ಷದಿಂದ ನಮಗೆ ತೊಂದರೆ ಆಗಿದೆ. ಎಲ್ಲ ಮಾಡಿದ್ದೀವಿ. ಮೇಲ ಪ್ರಜಾದಿಂದ ಬಂತದೆ, ನಿಲ್ಲಿಸ್ತದೆ, ನಮ್ಮನ್ನು ಕರ್ಕೊಂಡು ಹೋಗ್ತದೆ, ಟೇಷನ್ ಕುಂಡಿಸ್ತದೆ. ನೀವು ಕಟ್ಟಬೇಡಿ ಅಂತ ನಮ್ಗೆ ಹಿಂಸೆ ಕೊಡ್ತಾಯಿದೆ. ಇವತ್ತು ಮಧ್ಯಾಹ್ನ ಕಬ್ಬಣ ಕಟ್ಸ್ಬೇಕಾಯ್ತು, ಇನ್ಸ್ಪೆಕ್ಟರ್ ಹೇಳಿ ಕಳಿಸ್ಬಿಡೋದೆ. ಹಿಂದೆಗಡೆನೇ ಫಾಲೋ ಮಾಡ್ಕೊಬೋದು. ನಾವು ಕಳ್ದ ನಾವು ನಾವು 40 ವರ್ಷದಿಂದ 50 ವರ್ಷದಿಂದ ಊರಲ್ಲಿ ವಾಸ ಇದ್ದೀವಿ. ನಮ್ಗೆ ಇದಕ್ಕೆ ಒಂದಿಷ್ಟೆಲ್ಲ ಜಾಗ ಮನೆ ಕಟ್ಟಿಲ್ಲ. ನಾವು ಒಂದು ಗುಳ್ಳಲ್ಲಿದ್ದೀವಿ. ಆ ಥರ ಅದೇ ನಾವು ಮನೆ ದೇವಸ್ಥಾನನೇ ಮಾಡ್ಬಿಟ್ಟು ಮನೆ ಕಟ್ಕೋಬೋದಲ್ಲ. ನಮ್ಗೆ ಹಾಕ್ಬೇಕು ದೇವಸ್ಥಾನ ಅಂದ್ಬಿಟ್ಟು. ಇರೋ ಒಬ್ಬ ಮಗನ ಕಳ್ಕೊಬಿಟ್ಟು ನಾವು ಯಾರಿಗೋಸ್ಕರ ಇರೋ ಜನಕ್ಕೆ ತಾನೇ ನಾವು ಮಾಡಬೇಕು, ಇನ್ಯಾದಕ್ಕೆ ಮಾಡ್ಬೇಕು ನಾವು. ಅದಕ್ಕೆ ನಮಗೆ ಸಾಕಾದ್ರಿಂದ ನಿಮ್ಮಿಂದ ಸಾಕಾದ ಕೊಡಿ ನಮಗೆ ಅಷ್ಟೇ. ತಮ್ಮ ಹೆಸರು ಬೀರೇಶ್ ಅಂತ, ಇಲ್ಲೇ ಸ್ಥಳೀಯವರು ನಾವು. ಇದು 1979 ದೇವಸ್ಥಾನ, ಅದಕ್ಕಿಂತ ಮುಂಚೆ ಆಗಿರುವಂಥದ್ದು. 1979 ರಾಜ್ಯಪಾಲರಿಂದನೇ ಇದಕ್ಕೆ ಅನುದಾನವೂ ಬಂದಿದೆ. 1 ಲಕ್ಷ ಅನುದಾನವೂ ಬಂದಿದೆ ದೇವಸ್ಥಾನ ಕಟ್ಟಿಕೆ ಅಂತ ಮುಟ್ಟುವಂಥದ್ದು. ಆವಾಗಿಂದ ದೇವಸ್ಥಾನ ಇದೆ. ಈಗ ಇವರು 2009 ಇವರು ಸ್ಕೂಲ್ ಇರುವಂಥದ್ದು ಮಠಕ್ಕೆ ಅಂತ ತಗೊಬಿಟ್ಟು ಈಗ ಇವರು ದೇವಸ್ಥಾನ ನಮ್ಮದು ಅಂತ ಕೇಳ್ತಾ ಇದ್ದಾರೆ. ಅಂದರೆ ಹಂಗಾರೆ 1979 ಸರ್ಕಾರದ ರಾಜ್ಯಪಾಲರಿಂದ ನಮಗೆ ಅನುದಾನ ಬಂದಿದೆಯಲ್ಲ, ಹಂಗಾರೆ ದೇವಸ್ಥಾನ ಇರೋದಕ್ಕೆ ತಾನೇ ರಾಜ್ಯಪಾಲರಿಂದ ಅನುದಾನ ಬಂದಿದ್ದು. ಇವಾಗ ಸ್ಕೂಲ್ ಇದ್ದ ಅನುದಾನ ಬಂದಿದೆಯಾ ಇದಕ್ಕೆ? ಇಲ್ಲ ಅಲ್ವಾ. ಈಗ ಅವ್ರದ್ದು ಇರೋದೇನೋ ಸರ್ವೆ ನಂಬರ್, ಮಠ ಕಟ್ಟಿರೋದೇನೋ ಅವರು ಸರ್ವೆ ನಂಬರ್ 153. ಅದು ಒಕ್ವಾಡ ಆಸ್ತಿನ ಅವ್ರ ಆಸ್ತಿನ ಅದು ಅವ್ರಿಗೆ ಸೇರಿದ್ದು, ಅದು ನಮಗೆ ಗೊತ್ತಿಲ್ಲ. ನಮ್ಮ ದೇವಸ್ಥಾನ ಇರೋದು ಯಾವುದು ಸರ್ವೆ ನಂಬರ್ 157. ಅದಕ್ಕೆ ಅನುದಾನ ಬಂದಿರೋದು ಯಾವಾಗ 1979. ಅಲ್ಲಿಗೆ ಅದಕ್ಕಿಂತ ಮುಂಚೆ ದೇವಸ್ಥಾನ ಇದ್ದಿದ್ದು. ಯಾಕೆಂದರೆ ನಮ್ಮ ತಾತಂದರು ಹಿರಿಯಂದರು ಅವಾಗ ದೇವಸ್ಥಾನ ಮಾಡ್ಕೊಂಡಿದ್ದು. ಏನೋ ಅವಾಗೆಲ್ಲ ಒಂದು ಸಂಘ ಮಾಡ್ಕೊಂಡಿದ್ರು, ಅದನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಂಬಂದರು. ರಾಜ್ಯಪಾಲರಿಗೆ ಒಂದು ಪತ್ರ ಬರೆದ್ರು, ಅನುದಾನ ಬೇಕು ನಮಗೆ ದೇವಸ್ಥಾನಕ್ಕೆ ಅಂತ. ಅನುದಾನ ಬಿಡುಗಡೆ ಮಾಡಿಕೊಟ್ರು. ಅದನ್ನು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೊಂಡ್ರು. ಅದಾದ ತದನಂತರದಲ್ಲಿ ಈಗಿನ ಒಂದು ಪೀಳಿಗೆಗಳು ಏನು ಮಾಡಿದ್ದಾರೆ, ಶ್ರೀ ಮುನೇಶ್ವರ ಸ್ವಾಮಿ ದೇವಸ್ಥಾನ ಟ್ರಸ್ಟು ಮತ್ತು ಶ್ರೀ ಚಾಮುಂಡೇಶ್ವರಿ ಸೇವಾ ಟ್ರಸ್ಟ್ ಅಂತ ಮಾಡ್ಕೊಂಡಿದ್ದಾರೆ. ಆ ಟ್ರಸ್ಟ್ ಮುಖಾಂತರ ದೇವಸ್ಥಾನಕ್ಕೆ ಏನೋ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೊತಾ ಇದ್ದಾರೆ. ಅದಕ್ಕೆ ಇವ್ರು ಏನು ಮಾಡ್ತಾ ಇದ್ದಾರೆ, ಈ ದೇವಸ್ಥಾನ ನಮ್ಗೆ ಸೇರಬೇಕಾಗಿರೋದು, ಈ ದೇವಸ್ಥಾನ ನಮ್ಮ ಆಸ್ತಿ ಅಂತ ಕೇಳ್ತಾ ಇದ್ದಾರೆ. ಬಟ್ ನಿಮ್ಗೆ ಸೇರ್ಬೇಕಾಗಿರೋ ಆಸ್ತಿ ಸರ್ವೆ ನಂಬರ್ 153. ಈಗಿರುವಂಥದ್ದು ಸರ್ವೆ ನಂಬರ್ 152. 153ಕ್ಕೂ 152ಕ್ಕೂ ಏನು ಸಂಬಂಧ ಇದೆ? ನಾನು ದಯಮಾಡಿ ಅದನ್ನೇ ಕೇಳ್ತೀನಿ. ದಯಮಾಡಿ ಇದು 152 ಸರ್ವೆ ನಂಬರ್ ಆಗಿರೋದ್ರಿಂದ ಇದು 153 ಸರ್ವೆ ನಂಬರ್ ಅಲ್ಲ, 152 ಸರ್ವೆ ನಂಬರು. ಇದು 1979 ಅನುದಾನ ಬಂದಿದೆ. ಅದಕ್ಕಿಂತ ಮುಂಚೆ ದೇವಸ್ಥಾನ ಇದೆ. ಅದು ಇವಾಗ ಏನು ಮೊನ್ನೆ ಕಟ್ಟಂಥ ದೇವಸ್ಥಾನ ಅಲ್ಲ, ಅದು ಈಗ ಒಂದು 2 ವರ್ಷದಿಂದ ಕಟ್ಟಂಥ ದೇವಸ್ಥಾನ ಅಲ್ಲ. ಇದು ಹೆಚ್ಚು ಕಮ್ಮಿ 60-70 ವರ್ಷ ಹಿಂದೆ ಇದ್ದಂಥ ದೇವಸ್ಥಾನ ಇದು. ಈ ಲೆವೇಟ್ ಮಾಡಿದಾರಲ್ಲ, ಇದು ಅವ್ರ ಹೆಸರಣ್ಣ ಅವರದು ಹನುಮೇಗೌಡರು ಅಂತ ಕೊಟ್ಟಂಥ ಜಾಗ ಇದು ದೇವಸ್ಥಾನಕ್ಕೆ. ನಾನು ಇಲ್ಲಿರುವಂಥ ಲೇಔಟ್ ಮಾಡಿದ್ದೀನಿ. ದೇವಸ್ಥಾನದ ಊರೊಳಗಡೆ ಒಂದು ದೇವಸ್ಥಾನ ಇರಬೇಕಿದು. ಆ ದೇವಸ್ಥಾನಕ್ಕೆ ಜನಗಳಿಗೆ ಅನುಕೂಲ ಆಗಬೇಕು. ನಾನು ಲೇಔಟಲ್ಲಿ ಒಂದು ದೇವಸ್ಥಾನ ಇರಲಿ ಅಂತ ಹನುಮೇಗೌಡರು ಕೊಟ್ಟಂಥ ಜಾಗದ ದೇವಸ್ಥಾನ ಕಟ್ಟಿರೋದು. ಇದು ಯಾರದೇ ಪ್ರಾಪರ್ಟಿ ಅಲ್ಲ, ಅಥವಾ ಯಾರದೇ ಒಡ್ಕೊಂಡು ನಾವು ಕಟ್ಟಿಲ್ಲ. ಇಲ್ಲಿ ಇದು ದೇವಸ್ಥಾನ ಹನುಮೇಗೌಡರು ಕೊಟ್ಟಿರೋದು. ಅದಕ್ಕೆ ಇಲ್ಲಿ ಜನಗಳೆಲ್ಲ ಸೇರಿಸಿ ಇವ್ರನ್ನ ಒಂದು ಮಠದ ಇದ್ರಂಗೆ ಮಾಡಿ ಅವ್ರನ್ನ ಅಧ್ಯಕ್ಷರು ಮಾಡಿ ಇದಕ್ಕೆ ದೇವಸ್ಥಾನ ಇಂಪ್ರೂವ್ಮೆಂಟ್ ಮಾಡೋಕ್ಕೆ ಅಂತ ವಹಿಸಿ ಎಲ್ಲರೂ ಈಗ ಟ್ರಸ್ಟ್ ಮಾಡಿದ್ದಾರೆ. ಟ್ರಸ್ಟ್ ಮಾಡಿ ಈಗ ಏನು ಟ್ರಸ್ಟ್ ಸರ್, ಇದಕ್ಕೆ ಸಂಬಂಧಪಟ್ಟಂಗೆ ಯಾರೂ ಇಲ್ಲಿವರೆಗೂ ನಮಗೆ ಕಿರಿಕ್ ಮಾಡಿರಲ್ಲ. ದೇವಸ್ಥಾನ ಏನಿದೆ ದೇವಸ್ಥಾನ ಪಾಡು ದೇವಸ್ಥಾನ ನಡೀತಿತ್ತು. ಇತ್ತೀಚಿನ ದಿನಗಳಲ್ಲಿ ಇವರು ದೇವಸ್ಥಾನ ನಮ್ಮದು ಅಂತ ಬರಲಾಗಿ ಇಷ್ಟು ಸಮಸ್ಯೆ ಶುರುವಾಗಿರೋದು. ಇದಕ್ಕಿಂತ ಮುಂಚೆ ಯಾವುದೇ ಥರ ಸಮಸ್ಯೆನೂ ಇದ್ದಿರಲ್ಲ, ಯಾವುದೇ ಥರ ತಕರಾರು ಇದ್ದಿರಲ್ಲ. ದೇವಸ್ಥಾನ ನಡೀತಾ ಇತ್ತು. ಇದಕ್ಕೆ ಶಾಸಕರಾದಂಥ MK ಸೋಮಶೇಖರ್ ಕೂಡ ಅನುದಾನ ಕೊಟ್ಟಿದ್ದಾರೆ. ಅವರೇ ಇಲ್ಲಿ ಬೋಲ್ಡ್ ಐತೆ, ಅಲ್ಲೇ ಎದುರುಗಡೆ ನೋಡ್ಬೋದು ನೀವು. ಅವ್ರದ್ದೇ ಅದು ಬೋಲ್ಡ್ ಐತೆ, ಶಾಸಕರವ್ರದ್ದು MK ಸೋಮಶೇಖರ್ ಅವ್ರದ್ದು ಬೋಲ್ಡ್ಗೆ ಅನುದಾನ ಕೊಟ್ಟಿರುವಂಥದ್ದು. ಅದಕ್ಕೂ ಅನುದಾನ ಕೊಟ್ಟಿದ್ದಾರೆ ಸರ್ಕಾರದಿಂದ. ಅವರೇ ದೇವಸ್ಥಾನಗಳು ಸ್ವಲ್ಪ ಎಲ್ಲ ಕಟ್ಟಕ್ಕೆಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಅವ್ರು ಅಷ್ಟಿಲ್ದೇ ಕೊಡ್ತಾರೆ ಆ ದೇವಸ್ಥಾನಕ್ಕೆ ಅನುದಾನ. ಸರಿ, ಯಾವುದಾದ್ರು ಆಸ್ತಿಗಳಿಗೆ, ಪ್ರಾಪರ್ಟಿಗಳಿಗೆ, ಮಠಕ್ಕೆ ನಿಮ್ಮ ದೇವಸ್ಥಾನ ಕಟ್ಕೊಳ್ಳಿ ಕೊಡ್ತಾರಾ? ಕೊಡೋಕ್ಕೆ ಸಾಧ್ಯನಾ? ನಿಮ್ಮದು ಸರ್ವೆ ನಂಬರಲ್ಲಿ ಕಟ್ಕೊಂಡಿದ್ದೀರಿ, ನಿಮ್ಮ ಪ್ರಾಪರ್ಟಿ ಅದು ನಿಮ್ದು, ಒಕ್ಕೋಡವ್ರದ, ನೀವು ಫೈಟ್ ಮಾಡಿ.
ನಮಗೂ ಅದಕ್ಕೂ ಸಂಬಂಧ ಇಲ್ಲ. ನಮ್ಮದು ದೇವಸ್ಥಾನ. ದಯಮಾಡಿ ಈ ದೇವಸ್ಥಾನಕ್ಕೆ ಯಾರೇ ರೀತಿ ಯಾವುದೂ ತೊಂದರೆ ಆಗಬಾರ್ದು, ಯಾರೇನು ತೊಂದರೆ ಆಗಬಾರ್ದು. ಆ ಥರ ಏನೋ ತೊಂದರೆ ಆಗುತ್ತೆ ಅಂದರೆ ಇದು ಮುಂದಿನ ಕ್ರಮದಲ್ಲಿ ಏನು ಕಾನೂನುಬದ್ಧವಾಗಿ ಯಾರ್ಯಾರ ಮೇಲೆ ಇದಕ್ಕೆ ಏನನ್ನೋ ಸಪೋರ್ಟ್ ನಿಮ್ಗೆ ಕೊಡ್ತಾ ಇದ್ದಾರೆ ಅವ್ರವ್ರುಗಳು ಯಾರು ಇದ್ದಾರೆ ಅವರೆಲ್ಲ ಈಚೆ ಬರಬೇಕಾಗುತ್ತೆ. ಅನಾವಶ್ಯಕವಾಗಿ ದೇವಸ್ಥಾನ ವಿಚಾರ ಬಂದರೆ ಯಾರನ್ನೂ ಇಲ್ಲಿ ಊರು ಜನಗಳು ಬಿಡಲ್ಲ.